ಕೊಲಂಬಿಯಾದಲ್ಲಿ 7.4ರಷ್ಟು ತೀವ್ರತೆಯ ಪ್ರಬಲ ಭೂಕಂಪನ ಆಗಿದೆ. ಇದು ಕೊಲಂಬಿಯಾದಲ್ಲಿ ಆಗಿರುವಂತಹ ಪ್ರಬಲ ಭೂಕಂಪನ. ರಿಕ್ಟರ್ ಮಾಪಕದಲ್ಲಿ 7.4ರಷ್ಟು ತೀವ್ರತೆಯ ಪ್ರಬಲ ಭೂಕಂಪನ ಆಗಿದೆ. ಪ್ರಬಲ ಭೂಕಂಪನಕ್ಕೆ ನಡುಗಿದೆ ಕೊಲಂಬಿಯಾ, ಈಕ್ವೆಡಾರ್ ರಾಜಧಾನಿ ಕ್ವಿಟೋ ಸೇರಿದಂತೆ ಹಲವೆಡೆ ಸಾವು ನೋವುಗಳು ಸಂಭವಿಸಿದೆ. ಈ ಭೂಕಂಪನದಲ್ಲಿ ಸುಮಾರು 111ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ, 80ಕ್ಕೂ ಹೆಚ್ಚು ಮಂದಿ ಗಾಯಗಳಾಗಿದೆ, ಚೀರಾಡಿದ್ದಾರೆ, ಪರದಾಡಿದ್ದಾರೆ. ತೀವ್ರ ಆತಂಕದಲ್ಲಿ ಕಟ್ಟಡಗಳಿಂದ ಜನ ಹೊರಗೆ ಓಡೋಡಿ ಬಂದಿದ್ದಾರೆ. ಭೂಕಂಪನಕ್ಕೆ ನೋಡಿ ಎಷ್ಟು ದೊಡ್ಡ ಪ್ರಬಲ ಭೂಕಂಪನ. ಇಡೀ ಬಿಲ್ಡಿಂಗ್ಗಳೇ ಅಲ್ಲಾಡ್ತಾ ಇದೆ, ಕಟ್ಟಡಗಳು ಅಲ್ಲಾಡ್ತಾ ಇದೆ. ಜನ ತಮ್ಮ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಹೊರಗಡೆ ಓಡಿ ಬರ್ತಾ ಇದ್ದಾರೆ. ಭೂಕಂಪನಕ್ಕೆ ಬೃಹತ್ ಕಟ್ಟಡಗಳು ಗಡಗಡ ಅಂದಿದೆ, ನೆಲಸಮ ಆಗಿದೆ, ಧ್ವಂಸ ಆಗಿದೆ. 111ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ನೋಡಿ, ಇಡೀ ಕಟ್ಟಡವೇ ಕುಸಿದು ಬೀಳ್ತಾ ಇದೆ. ಅದರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ವಿದ್ಯುತ್ ತಂತಿಗಳು ಅಲುಗಾಡ್ತಾ ಇದೆ. ಭೂಮಿ ಗಡಗಡ ಅಂದಿದ್ದಕ್ಕೆ ಕಟ್ಟಿದ್ದಂತಹ ಕಟ್ಟಡಗಳೆಲ್ಲ ಧ್ವಂಸವಾಗಿದೆ, ನೆಲಸಮ ಆಗಿದೆ. 111ಕ್ಕೂ ಹೆಚ್ಚು ಮಂದಿ ಸಾವಾಗಿದೆ. Vámonos que... Está temblando fuerte. Miren. Son las 7:36 de la mañana, 10 de agosto del 2026, acá en Cali, Avenida Roosevelt con 43. Así está Quito estos momentos. Se nos habla de muchas personas atrapadas en este edificio. Era de 4 pisos y se vino abajo. Uy, gonorrea. ¿Listos? Vea cómo quedó esto todo, Pereira. Vámonos que este hotel te va a caer, cuerpo. Señores, buenos días. Les informo. Un temblor durísimo aquí en Pereira. Vea cómo quedó el hotel. Gracias a Dios. Estamos bien. ಇದು ಅಮೆರಿಕದಲ್ಲಿ ಸಂಭವಿಸಿರುವಂತಹ ಪ್ರಬಲ ಭೂಕಂಪನ. ರಿಕ್ಟರ್ ಮಾಪಕದಲ್ಲಿ 7.4ರಷ್ಟು ತೀವ್ರತೆಯಲ್ಲಿ ಭೂಕಂಪನ ಉಂಟಾಗಿದೆ. ಭೂಮಿ ಗಡಗಡ ಅಂದಿದ್ದಕ್ಕೆ ಕಟ್ಟಡಗಳೇ ನೆಲಸಮ ಆಗಿದೆ. ಜನ ತಮ್ಮ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಕಟ್ಟಡಗಳಿಂದ ಹೊರಗಡೆ ಓಡೋಡಿ ಬಂದಿದ್ದಾರೆ. ಇನ್ನು ವಿದ್ಯುತ್ ಕಂಬಗಳು ಸೇರಿದಂತೆ ತಂತಿಗಳು, ವೈರ್ಗಳು ಏನು ಅಳವಡಿಕೆ ಮಾಡಲಾಗುತ್ತೆ ಎಲ್ಲವೂ ಕೂಡ ಪ್ರಬಲ ಭೂಕಂಪನಕ್ಕೆ
ಅಲುಗಾಡಿದೆ. 111ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ, 80ಕ್ಕೂ ಹೆಚ್ಚು ಮಂದಿ ಗಾಯಗಳಿಂದ ಬಳಲ್ತಾ ಇದ್ದಾರೆ. ದಕ್ಷಿಣ ಅಮೆರಿಕಾದ ಕೊಲಂಬಿಯಾದಲ್ಲಿ ಭಾರೀ ಭೂಕಂಪನ ಸಂಭವಿಸಿ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. 7.4 ತೀವ್ರತೆಯ ರಿಕ್ಟರ್ ಮಾಪನದ ಕಂಪನಕ್ಕೆ 111ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದು, 80ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಹಲವು ಕಟ್ಟಡಗಳು ಕುಸಿದಿದೆ, ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಾರೆ. ಜನ ರಕ್ಷಣಾ ಕಾರ್ಯ ಮುಂದುವರಿಸಲಾಗಿದೆ. ರಾಜಧಾನಿ ಬೋಗೋಟಾ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಭೂಕಂಪನದ ಅನುಭವವಾಗಿದ್ದು, ಜನರು ಭಯಭೀತರಾಗಿ ಮನೆಗಳಿಂದ ಹೊರಗೆ ಓಡೋಡಿ ಬಂದಿದ್ದಾರೆ. ಚೋಕೋ ಪ್ರದೇಶದ ಸ್ಯಾನ್ ಜೋಸ್ ಡೆಲ್ ಪಾಲ್ಮಾರ್ ಬಳಿ ಭೂಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ. ಭೂಕಂಪನದ ಒಂದು ಕೇಂದ್ರ ಬಿಂದು ಇರಬೇಕಲ್ಲ, ಅದು ಪತ್ತೆಯಾಗಿರೋ ಅಂಥದ್ದು ಸ್ಯಾನ್ ಬೋಸ್ ಡೆಲ್ ಪಾಲ್ಮಾರ್ ಬಳಿ ಕೇಂದ್ರ ಬಿಂದು ಭೂಕಂಪನದ್ದು ಪತ್ತೆಯಾಗಿದೆ. ನೆರೆಯ ಈಕ್ವೆಡಾರ್ನಲ್ಲೂ ಭೂಕಂಪನದ ಅನುಭವವಾಗಿದೆ. ಕಟ್ಟಡಗಳು ಬಿರುಕು ಬಿಟ್ಟಿದೆ. ಜೊತೆಗೆ ಕಟ್ಟಡಗಳು ಕುಸಿತಾ ಇರುವಂಥ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಸದ್ಯ ರಕ್ಷಣಾ ಕಾರ್ಯದಿಂದ ಕಾರ್ಯಾಚರಣೆ ನಡೀತಾ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂಥ ಆತಂಕ ಇದೆ. Daños completos. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.